ನಮಸ್ಕಾರ. ವಿದ್ಯಾಸ್ ಆನ್ಲೈನ್ ಟ್ಯಾಕ್ಸ್ ಮಿತ್ರಗೆ ಸ್ವಾಗತ. ನಮ್ಮ ಮೆಟ್ರೋ ದರಗಳು ಹೆಚ್ಚಳಗೊಂಡಿವೆ. ಇದರಿಂದ ಪ್ರತಿದಿನ ಓಡಾಡುವಂಥ ಪ್ರಯಾಣಿಕರಿಗೆ ಹೊಸ ಬದಲಾವಣೆ ಆಗಿದೆ. ಹೊಸ ಟಿಕೆಟ್ ಬೆಲೆನ ನೋಡೋದಾದರೆ ಮಿನಿಮಮ್ 10 ರೂಪಾಯಿಂದ ಮ್ಯಾಕ್ಸಿಮಮ್ 90 ರೂಪಾಯಿವರೆಗೂ ಇದೆ. ಡಿಸ್ಟೆನ್ಸ್ನ ಅವಲಂಬಿಸಿ ಮಿನಿಮಮ್ 50% 100%ವರೆಗೂ ಜಾಸ್ತಿ ಮಾಡಿದ್ದಾರೆ. ಹಾಗಾದರೆ ಇದರಿಂದ ಏನೇನು ಪರಿಣಾಮ ಆಗುತ್ತೆ ಅನ್ನೋದಾದರೆ, ನೀವು ಪ್ರತಿದಿನ ಮೆಟ್ರೋದಲ್ಲೇ ಓಡಾಡುವಂಥವ್ರಾದರೆ ನಿಮಗೆ ತಿಂಗಳ ಖರ್ಚು ಜಾಸ್ತಿ ಆಗುತ್ತೆ. ಸೊ ಈಗಲೇ ನಿಮ್ಮ ಪ್ರಯಾಣನ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ. ರಿಯಾಯಿತಿ ಏನಾದರೂ ಇರುತ್ತಾ, ಬೆಲೆ ಏನಾದರೂ ಕಡಿಮೆ ಮಾಡ್ತಾರಾ ಅನ್ನೋದಾದರೆ, ಹೌದು, ಇವತ್ತು ಕೊಟ್ಟಿರೋ ಪ್ರೆಸ್ ಮೀಟ್ ಪ್ರಕಾರ BMRCLನವರು ಟಿಕೆಟ್ ಪ್ರೈಸ್ನ ಇಳಿಸೋದಕ್ಕೆ ಒಪ್ಕೊಂಡಿದ್ದಾರೆ. ಆದರೆ ಎಲ್ಲೆಲ್ಲಿ ಹೇಗೆ ಅನ್ನೋದನ್ನು ಆದಷ್ಟು ಬೇಗ ನಮಗೆ ತಿಳಿಸ್ಕೊಡ್ತಾರೆ. ಇದನ್ನು ಬಿಟ್ಟು ನೀವು ಮೆಟ್ರೋ ಸ್ಮಾರ್ಟ್ ಕಾರ್ಡ್ ಅಥವಾ QR ಟಿಕೆಟನ್ನು ತೊಗೋಬೋದು. ಇದು ಕೂಡ ಬೆಲೆ ಕಡಿಮೆನೇ ಇರುತ್ತೆ. ನೀವು ಇದುವರೆಗೂ ಬಳಸಿಲ್ಲ ಅಂದರೆ ಈಗಲೇ ಅದನ್ನು ಬಳಸೋದಕ್ಕೆ ಪ್ರಾರಂಭ ಮಾಡಿ. ಈ ಬೆಲೆ ಹೆಚ್ಚಳ ಆಗಿರೋದು ಎಲ್ಲರಿಗೂ ಬರ್ಡನ್ ಆಗಿದೆ, ಹೌದು. ಆದರೆ ಬೆಟರ್ ಮೆಟ್ರೋ ಸಂಪರ್ಕ ಮತ್ತು ಸುಧಾರಿತ ಸೇವೆಗಳಿಗೆ ಇದು ನೆರವಾಗತ್ತೆ ಅಂತ ಭಾವಿಸ್ತೀನಿ. ಈ ಬದಲಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಹೆಚ್ಚಿನ ಮಾಹಿತಿ ಮತ್ತು ಫೈನಾನ್ಸ್ ಅಪ್ಡೇಟ್ಸ್ಗಾಗಿ ವಿದ್ಯಾಸ್ ಆನ್ಲೈನ್ ಟ್ಯಾಕ್ಸ್ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.